ಹೇಳ್ತಾರೆ, ಎಲ್ಲಾರು ಹೇಳ್ತಾರೆ ಫರ್ಗಿವ್ನೆಸ್ ಅಂತ. ಮಕ್ಕಳಿಗೂ ಹೇಳ್ಕೊಡ್ತೀವಿ ನಾವು, ಫರ್ಗಿವ್ ಮಾಡ್ಬೇಕು, ಅದನ್ನ ಕ್ಯಾರಿ ಮಾಡಬಾರ್ದು. ಅದಂದ್ರೆ ಏನು? ಮಕ್ಳು ಹೇಳ್ಕೊಡ್ಬೇಕಾದ್ರೆ ಒಂದು ವರ್ಡ್ ಟು ವರ್ಡ್ ಹೇಳ್ಕೊಟ್ರೆ ಅರ್ಥ ಆಗುತ್ತೆ ಅನ್ಕೋತೀವಿ. ಬಟ್ ನಮಗಿಂತ ಮಕ್ಕಳು ತುಂಬಾ ಫಾಸ್ಟ್ ಆಗಿರ್ತಾರೆ. ನಾವು ಒಂದು ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ಎಲ್ಲವನ್ನು ಅರ್ಥ ಮಾಡ್ಕೊಳ್ತಾರೆ. ಕ್ಷಮೆ ಅಂದ್ರೆ ಏನು? ನಾವು ಅನ್ಕೊಳ್ತೀವಿ, ಸಿಂಪಲ್ ಆಗಿ ಹೇಳ್ಕೊಡ್ತೀವಿ. ಕ್ಷಮೆ ಅಂದ್ರೆ ಏನಿಲ್ಲ, ಡಸ್ಟರ್. ನಾವು ಸ್ಕೂಲಲ್ಲೆಲ್ಲ ಓದ್ಬೇಕಾದ್ರೆ ನಾವು ಕೇಳಿರ್ತೀವಿ ಡಸ್ಟರ್ ಅಂತ ಪದ. ಅದನ್ನ ಯಾಕೆ ಯೂಸ್ ಮಾಡ್ತೀವಿ? ಬೋರ್ಡ್ನ ಅಳಿಸೋದಿಕ್ಕೆ. ಅಂದ್ರೆ ಆಲ್ರೆಡಿ ಬೋರ್ಡ್ ಮೇಲೆ ಏನೋ ಬರ್ತಿದೆ, ಅದನ್ನ ಅಳಿಸೋದಿಕ್ಕೆ ಯೂಸ್ ಮಾಡ್ತೀವಿ. ಈಗಲೂ ಕೂಡ ನಾವು ಮನೆಗಳಲ್ಲಿ ನೆಲ ಒರ್ಸಕ್ಕೆ ಡಸ್ಟರ್ ಅಂದ್ರೆ ಡಸ್ಟ್ ತೆಗೆಯುವಂಥದ್ದು, ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಏನು ಅರ್ಥ ಅಂದ್ರೆ ಧೂಳನ್ನ ತೆಗೆಯೋದು. ಅದು ಭೌತಿಕ, ಅಂದ್ರೆ ನಮ್ಮೊಳಗಡೆ ಇರುವಂತ ಧೂಳನ್ನ ತೆಗೆಯೋದು ಡಸ್ಟರ್. ಆ ಡಸ್ಟರ್ ಅಂದ್ರೆ ಕ್ಷಮೆ. ಕ್ಷಮೆಯನ್ನ ನಾವ್ ಇನ್ನೊಂದ್ ತರ ಹೇಳ್ಬೋದು, ಇದೊಂದ್ ತರ ಡಸ್ಟರ್ ತರ ಕೆಲಸ ಮಾಡುತ್ತೆ. ನಮ್ಮೊಳಗಡೆ ಇರುವಂತ ಭಾವನೆಗಳಾಗಿರ್ಬೋದು, ಕರ್ಮಗಳಿಗೆ ನಾನು ರೇಖೆಗಳು ಅಂತ ಒಂದು ವರ್ಡ್ ಹೇಳಿದ್ದೆ ನಿಮ್ಗೆ. ಆ ರೇಖೆಗಳು ಅಂತಾನೆ ಯೂಸ್ ಮಾಡೋಣ. ಯಾಕೆಂದ್ರೆ ಕರ್ಮ ಅನ್ನೋದು ನಮ್ಮ ಮನುಷ್ಯನಿಗೆ ಒಂದು ಮೆಂಟಲ್ ಇದು. ಏನು ಕರ್ಮ ಅಂದ ತಕ್ಷಣ ಒಂದು ಕೆಟ್ಟದೇ ಆಲೋಚನೆ ಬರ್ತಾ ಇರುತ್ತೆ. ಹಾಗಲ್ಲ ಇದು. ರೇಖೆಗಳು ಅಂದ್ರೆ ನಮ್ಮ ಒಳ್ಳೆ ಕರ್ಮ ಇರ್ಬೋದು, ಬ್ಯಾಡ್ ಇರ್ಬೋದು, ಅದರಿಂದ ಆಗಿರುವಂತ ಮನಸ್ಸಿನಲ್ಲಿ ಆಗಿರುವಂತ ಒಂದು ಗಾಯ, ಭಾವನೆಗಳು, ಮತ್ತೆ ಒಂದು ನೋವು ಏನೋ ಇರ್ಬೋದು, ಅದನ್ನ ರೇಖೆಗಳು ಅಂದ್ರೆ ಲೈನ್ಸ್ ಅಂತ ಹೇಳ್ಕೊಳ್ತೀವಿ. ಈ ಲೈನ್ಸ್ ನ ಅಳಿಸಕ್ಕೆ ನಾವು ಡಸ್ಟರ್ ನಾವು ಉಪಯೋಗಿಸ್ತೀವಿ. ನಮ್ಮಲ್ಲಿರುವಂತ ರೇಖೆಗಳನ್ನ ನಾವು ಅಳಿಸಕ್ಕೆ ಡಸ್ಟರ್, ಕ್ಷಮೆಯನ್ನ ಕೇಳೋದು. ಕ್ಷಮೆ ಕೇಳೋದಂದ್ರೆ ಯಾರು ಕೇಳಬೇಕು? ನಮ್ಮೊಳಗೆ ತಾನೇ ಬೇರೆ ಆಗಿರೋದು ಇದು, ಅಥವಾ ನಮ್ಮ ನೋವಿಂದ ಬೇರೆಯವ್ರಿಗೆ ಬೇರೆ ಆಗಿರುತ್ತೆ. ಅದನ್ನ ಅಳಿಸೋದಕ್ಕೆ ತಾನೇ ಕ್ಷಮೆ. ಎಲ್ಲಿ ಕೇಳ್ಬೇಕು, ಹೇಗ್ ಕೇಳ್ಬೇಕು, ಯಾರನ್ನ ಕೇಳ್ಬೇಕು, ಡೈರೆಕ್ಟ್ ಆಗಿ ಕೇಳ್ಬೇಕಾ, ಅಥವಾ ಅವ್ರಿಲ್ಲ ಇವಾಗ ಅವ್ರ ಜೊತೆ ಹೇಗೆ ಕ್ಷಮೆ ಕೇಳ್ಕೊಳ್ಳೋದು ಅಂದ್ರೆ ಅದಕ್ಕೆಲ್ಲ ಒಂದೇ ದಾರಿ ಮಾಸ್ಟರ್, ಜ್ಞಾನ. ಜ್ಞಾನ ಅಂದ್ರೆ ಅದು ಕ್ಷಮೆಯನ್ನ ಜ್ಞಾನ ಇದೆಯಾ, ಇದಕ್ಕೆ ಜ್ಞಾನ ಇದೆಯಾ, ನಮ್ಮ ಸಂಕಲ್ಪಕ್ಕೆ ಜ್ಞಾನ ಇದೆಯಾ? ಇಲ್ಲ. ಎಲ್ಲದಕ್ಕೂ ಒಂದೇ. ಅಂದ್ರೆ ಉಸಿರಾಟದ ಮೇಲೆ ಗಮನ, ಆನಾಪಾನಸತಿ ಧ್ಯಾನ, ಇದು ಎಲ್ಲ ತರನು ವರ್ಕೌಟ್ ಆಗುತ್ತೆ. ಎಲ್ಲದು A to Z. ನಾವು ಕ್ಷಮೆ ಬೇಕು ಅಂದ್ರೆ ಏನಿಲ್ಲ, ಕ್ಲೀನ್ ಮಾಡೋದು ಡಸ್ಟರ್ ಅಂದ್ರೆ ಏನು? ಧ್ಯಾನ ಮಾಡೋದು ಅಂತ ಅರ್ಥ. ನಾವು ಧ್ಯಾನ ಮಾಡುವಾಗ ಏನಾಗುತ್ತೆ, ನಮ್ಮ ಒಳಗಿರುವಂತ ಭಾವನೆಗಳಾಗಲಿ ಆಲೋಚನೆಗಳಾಗಲಿ ಹೊರಗಡೆ ಬರ್ತವೆ. ನಾವ್ ಹೇಳ್ತೀವಿ ಧ್ಯಾನ ಕುತ್ಕೊಂಡಾಗ ಬರುತ್ತೆ ಅಂತ. ಏನದು? ನಮ್ಮಲ್ಲಿರುವಂತ ಆಲೋಚನೆಗಳು ಹೊರಗೆ ಬರುವಂತದ್ದು. ನಮ್ಗೆ ವಿಷನ್ ಬರುತ್ತೆ. ಏನದು? ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವಾಗ್ಲೂ ಯಾವುದೋ ಜನ್ಮಕ್ಕೆ ಎಲ್ಲೋ ರೆಕಾರ್ಡ್ ಆಗಿರುವಂತದ್ದು ಈಚೆ ಬರ್ತವೆ. ಇದಕ್ಕೆ ಕ್ಲೆನ್ಸಿಂಗ್ ಪ್ರಾಸೆಸ್ ಅಂತ ಹೇಳ್ತೀವಿ ನಾವು. ಅದು ಕ್ಷಮೆ ಅಂದ್ರೆ ಇದೇನೆ. ನಾವು ಧ್ಯಾನ ಕೂತ್ಕೊಳ್ಳೋದು, ಆ ಟೈಮಲ್ಲಿ ಕಸ ಎಲ್ಲ ಹೊರಗೆ ಬರುತ್ತೆ. ಅಂದ್ರೆ ಡಸ್ಟರ್ ಕೆಲಸ ಮಾಡುತ್ತೆ. ಅದಕ್ಕೆ ಒಂದು ಟೂಲ್ ಧ್ಯಾನ. ಅದೇನೆ ನಮ್ಗೆ ಕ್ಷಮೆಗೆ ಕೆಲಸ ಮಾಡುವಂಥದ್ದು. ಹೌದು, ನಾವು ನಿಜ ಜೀವನದಲ್ಲಿ ಏನಕ್ಕೆ ಹೇಳ್ತೀವಿ? ಸಾರಿ ಅಂದ್ಬಿಡ್ತೀವಿ. ಒಂದು ಕ್ಷಮೆ ಅಂದ್ರೆ ಒಂದು ಸಾರಿ ಅಂತ ಹೇಳ್ಬಿಡ್ತೀವಿ. ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಒಂಥರ ಮೆಕ್ಯಾನಿಕಲ್ ಆಗಿರುತ್ತೆ. ಅಂದ್ರೆ ಯಾರನ್ನೋ ನೋಡಿದಾಗ, ಏನೋ ಕೇಳಿಸ್ತಿದ್ದಾಗ, ನಮ್ಗೆ ಯಾರಿಗೋ ಏನೋ ಬ್ಯಾಡ್ ಫೀಲಿಂಗ್ಸ್ ಉಂಟಾದಾಗ, ಮತ್ತೆ ಏನೋ ತಪ್ಪುಗಳು ನಾವು ಮಾಡಬಾರ್ದಾಗಿತ್ತು ಮಾಡ್ಬಿಟ್ಟಿದೀವಪ್ಪ, ಅವ್ರಿಗೆ ನೋವಾಗಿದೆ, ಇದರಿಂದ ಅವ್ರನ್ನ ಹೇಗೆ ನಾವು ಸರಿ ಮಾಡೋದು ಅನ್ಕೊಂಡಾಗ ಸಾರಿ ಕೇಳ್ಬಿಡ್ತೀವಿ. ಸಾರಿ ಅಂತ ವರ್ಡ್ ಹೇಳ್ಬಿಡ್ತೀವಿ. ಆದ್ರೆ ಅವ್ರ ಮನ್ಸಲ್ಲಿ ಅದು ಇದ್ದೇ ಇರತ್ತೆ, ಅಥವಾ ನಮ್ಗೆ ಇದ್ದೇ ಇರತ್ತೆ. ಅದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ರೂಟ್ ಇಲ್ಲ ಅಂತ ಧ್ಯಾನ. ಮತ್ತೆ ನಾವು ಧ್ಯಾನ ಮಾಡ್ಬೇಕು. ಈಗ ನಮ್ಗೆ ಯಾವಾಗ ಫೀಲ್ ಆಗತ್ತೆ ಈ ತರ ಧ್ಯಾನ ಕೂತ್ಕೊಂಡಾಗ ಆಟೋಮೆಟಿಕ್ ಆಗಿ ಕ್ಲೆನ್ಸ್ ಆಗುತ್ತೆ ಮನ್ಸು. ಇದನ್ನೇ ಪತ್ರಿಕೆಯವರು ಎಲ್ಲರಿಗೂ ಒಂದೇ ಆಯುಧ. ನನ್ಗೆ ಅವ್ರು ಫಸ್ಟ್ ಹೋದಾಗ ಅವ್ರ ಹತ್ರ ಅರ್ಥ ಆಗ್ತಾ ಇರ್ಲಿಲ್ಲ. ಅವ್ರ ಮಾತುಗಳನ್ನ ಯೂಟ್ಯೂಬ್ ನೋಡಿದಾಗ ಪ್ರತಿಯೊಂದಕ್ಕೂ ಜ್ಞಾನ ಏನಿದು. ನಾವು ಹೊರಗಡೆ ಬೇರೆ ಎಲ್ಲೋ ಗುರುಗಳ ಹತ್ರ, ಸ್ವಾಮೀಜಿಗಳ ಹತ್ರ, ದೇವಸ್ಥಾನಕ್ಕೆ, ಜ್ಯೋತಿಷಕ್ಕೆ ಹೋದಾಗ ಒಂದೊಂದಕ್ಕೂ ಒಂದೊಂದು ಪರಿಹಾರ ಹೇಳ್ತಾರೆ. ಇದಕ್ಕೆ ನೀವು ಇದು ಮಾಡಿ, ಇದಕ್ಕೆ ದಾನ ಕೊಡಿ, ಇದಕ್ಕೆ ದಕ್ಷಿಣೆ ಕೊಡಿ ಅಂತ ಎಲ್ಲ ಹೇಳ್ತಾರೆ. ಇವ್ರು ನೋಡಿದ್ರೆ ಎಲ್ಲದಕ್ಕೂ ಜ್ಞಾನ ಹೇಳ್ತಾರಲ್ಲ, ಇದು ಹೆಂಗ್ ವರ್ಕೌಟ್ ಆಗುತ್ತೆ ಅಂತ ಧ್ಯಾನ ಮಾಡ್ತಾ 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 ನಮ್ಗೆ ಗೊತ್ತಾಗಕ್ ಶುರು ಆಯ್ತು.
ನನ್ನಿಂದನೇ ಆನ್ಸರ್ಗಳು ಬರಕ್ ಶುರು ಆಯ್ತು. ನನ್ನಲ್ಲಿ ಒಳಗಡೆ ಇರುವಂತ ಕಸಗಳೆಲ್ಲ ಹೊರಗೆ ಬರಕ್ ಶುರು ಆಯ್ತು. ನಾವು ನೋಡಿ ಹೊಸ ಅಂದ್ರೆ ತೊಳೆದಿರೋ ಬಟ್ಟೆ ಹಾಕೊಳ್ಳುವಾಗ ಹಗುರ ಅನ್ಸುತ್ತೆ. ಯಾಕೆ? ಅದ್ರಲ್ಲಿ ಏನು ಕೊಳೆ ಇರೋದಿಲ್ಲ. ಹಾಗೇನೆ ನಮ್ಮ ಮನಸ್ಸು ಇದೆಲ್ಲ ಹೊತ್ಕೊಂಡಿರ್ಬೇಕಾದ್ರೆ ಈ ನೋವುಗಳು, ಎರೆಗಳು, ಚರ್ಮಗಳಿರೋ ಭಾರ ಅನ್ಸುತ್ತೆ. ಮಾತಾಡಕ್ ಮನ್ಸ್ ಬರಲ್ಲ, ಯಾರ ಜೊತೆ ಮಿಂಗಲ್ ಆಗಕ್ ಮನ್ಸ್ ಬರಲ್ಲ, ಮನೆಯಲ್ಲಿ ಒಂಥರ ಶಾಂತಿಯಾಗಿದೆ ಅಂತ ಅನ್ಸಲ್ಲ. ಯಾವಾಗ ನಾವು ಧ್ಯಾನ ಕೂತು ಇದೆಲ್ಲ ಕ್ಲೀನ್ ಮಾಡ್ಕೊಳ್ತೀವೋ ಮನಸ್ಸು ಹಗುರ ಅನ್ಸುತ್ತೆ, ಮನ್ಸು ಮಾತಾಡೋಣ ಅನ್ಸುತ್ತೆ, ಎಲ್ಲರ ಜೊತೆ ಮಿಂಗಲ್ ಆಗೋಣ ಅನ್ಸುತ್ತೆ. ಇದೆಲ್ಲ ನಮ್ಗೆ ಹಗುರ ಆಗ್ಬೇಕು. ಹೇಗೆ ತೊಳೆದ ಬಟ್ಟೆ ಹಗುರ ಅನ್ಸುತ್ತೆ ನಮ್ಗೆ, ಹಾಗೆ ನಾವು ಧ್ಯಾನ ಮಾಡಿ ನಮ್ಮ ಮನಸ್ಸನ್ನ ಹಗುರ ಮಾಡ್ಕೋಬೇಕು. ಇದೇ ಕ್ಷಮೆ. ಕ್ಷಮೆ ಅನ್ನೋದು ನಮ್ಮಲ್ಲಿದ್ದಾಗ ಬಂದ್ಬಿಡುತ್ತದೆ. ನಮ್ಮ ಒಳಗಡೆ ಕಸ ಇದ್ದಾಗ ನಾವು ಧ್ಯಾನ ಕೂತಾಗ ಹೊರಗಡೆ ಬರುತ್ತೆ. ಆದ್ರೂ ನಾವು ನೋಡಿ ಕೆಲವರೆಲ್ಲ ಸಾರಿ ಹೇಳ್ಬಿಡ್ತೀವಿ ನಾವು, ಆದ್ರೆ ಮನ್ಸಲ್ಲಿ ಇರತ್ತದು. ಏನಾದ್ರೂ ಕ್ಷಮೆ ಕೇಳಿದ್ರೆ ಅನ್ಕೊಳ್ತೀವಿ, ಅಂದ್ರೆ ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಇದೆಲ್ಲ ಇದ್ದೀವಿ. ಏನಂದ್ರೆ ಅಯ್ಯೋ ಅವನು ಬಿಡು, ಏನು ಅವನು ವೀಕ್ ಅವ್ನಿಗೆ ಅದಕ್ಕೆ ಬಿಟ್ರೆ ಇನ್ನೇನು ಗೊತ್ತಿಲ್ಲ, ಕ್ಷಮೆ ಕೇಳ್ಬಿಟ್ರೆ ಎಲ್ಲ ಆಗೋಯ್ತು ಅಂತ ತಿಳ್ಕೊಳ್ತಾನೆ, ಮಾತಿದ್ರೆ ಸಾರಿ ಅಂತ ಹೇಳ್ಬಿಡ್ತಾನೆ ಅಂತ ಅನ್ಕೊಳ್ತೀವಿ. ಆದ್ರೆ ಅದು ಒಂದು ಪ್ರವೃತ್ತಿ ಮಾತ್ರ. ನಾವು ತಗೊಳ್ಳೋರು ಹೇಗ್ ತಗೋತಾರೋ ಬಿಡ್ತಾರೋ, ನಾವು ಹೇಳ್ಬೇಕಾಗಿರೋದು ಕ್ಷಮಿಸಿ. ಕೆಲವರು ಸಾರಿ ಹೇಳ್ಬಿಡ್ತಾರೆ, ಅದಕ್ಕೊಂದು ಫೀಲಿಂಗ್ ಇರಲ್ಲ, ಏನೋ ಹೇಳ್ಬಿಡ್ಬೇಕು ಅವ್ರಿಗೆ, ಹೇಳಿಸ್ಬಿಡ್ಬೇಕು ಅವ್ರಿಗೆ. ಸೊ ಅಂತ ಅವ್ರಲ್ಲೂ ಮನ್ಸಲ್ಲಿ ಅದಿರತ್ತೆ, ಓ ಹಿಂಗ್ ಮಾಡಿದ್ನಲ್ಲ ಅಂತ ಇರತ್ತೆ. ಆದ್ರೂ ಮೇಲ್ನೋಟಕ್ಕೆ ಒಂದು ಸಾರಿ ಅಂತ ಹೇಳ್ಬಿಡೋದು ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮೆಕ್ಯಾನಿಕಲ್ ಆಗಿ ಹೇಳ್ಬಿಡೋದು. ಬಟ್ ಅದು ಇಬ್ಬರಲ್ಲೂ ಭಾವನೆಗಳಲ್ಲಿ ಇರತ್ತೆ. ತಪ್ಪು ಮಾಡಿದವನಿಗೂ ಇರುತ್ತೆ, ಅದನ್ನ ಕೇಳಿಸ್ಕೊಂಡವನಿಗೂ ಇರುತ್ತೆ ಆ ತಪ್ಪನ್ನು. ಅದನ್ನ ಮೆಕ್ಯಾನಿಕಲ್ ಆಗ್ಬಾರ್ದು, ನಾವು ಒಂದು ಭಾವನೆಯಿಂದ ಹೇಳ್ಬೇಕು. ಆ ವರ್ಡ್ ಹೆಂಗಿರ್ಬೇಕಂದ್ರೆ ನಮ್ಮ ರೇಖೆಗಳು ಡಸ್ಟರಾಗಿ ಅಳಿಸಿ ಹೋಗುವಂತ ಭಾವನೆಗಳಾಗಿರ್ಬೇಕು. ಚೆನ್ನಾಗಿ ಕೇಳಿದ್ರೆ ಅವನಿಗೂ ಫೀಲ್ ಆಗ್ಬೇಕು, ಓ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾನೆ ಕೇಳಿದಾನೆ ಅಂತ. ನಮಗೂ ಫೀಲ್ ಆಗ್ಬೇಕು, ಇಲ್ಲಿಗೆ ಇದು ಮುಗೀತು ಅಂತ. ಕ್ಯಾರಿ ಮಾಡಬಾರ್ದು ನಾವು ಏನು ತಪ್ಪು ಮಾಡಿದೀವಿ, ಹೌದು, ಅದನ್ನ ಕ್ಷಮಾಗುಣ ಅನ್ನೋದು ಇರ್ಬೇಕು ನಮ್ಮಲ್ಲಿ. ಹಾಗೆ ಮಾಸ್ಟರ್, ಈ ಕ್ಷಮೆ ಅನ್ನೋದು ಒಂದು ಏನ್ ಅನ್ಕೊಳ್ತೀವಿ, ವೀಕ್ನೆಸ್ ಅಂತ ಅನ್ಕೊಳ್ತೀವಿ. ಮತ್ತೆ ಏನು ಮಾಡಕ್ ತೋರಿಸಿದಾಗ ಕ್ಷಮೆ ಕೇಳ್ಬಿಡ್ತಾನೆ, ಅದರಿಂದ ಏನು ಫಲ ಅಂತ ಅನ್ಕೊಳ್ತೀವಿ. ಅದಲ್ಲ, ಕ್ಷಮೆ ಅನ್ನೋದು ನಿರಂತರ ಪರ್ಮನೆಂಟ್ ಆಗಿ ಎರೇಸ್ ಮಾಡಿಬಿಡುತ್ತೆ ಅದನ್ನ. ನಮ್ಗೆ ಮುಂದಿನ ಗೆರೆ ಅಂತ ಏನ್ ಮೂಡಿರುತ್ತೆ ನಮ್ಮಲ್ಲಿ, ಧರ್ಮ ಅಂತ ಏನ್ ಮೂಡಿರುತ್ತೆ, ಅದು ಮುಂದೆ ದಾರಿ ಆಗಲ್ಲ. ಈ ಸಾರಿ, ಥ್ಯಾಂಕ್ ಯು ಅನ್ನೋ ವರ್ಡ್ಗಳಿಗೆ ಮೀನಿಂಗ್ಫುಲ್ ಆಗಿರ್ಬೇಕು. ನಾನು ಏನು ಹೇಳಿದ್ರೆ ಮೈಂಡ್ಫುಲ್. ಯಾವಾಗ ನಾವು ಅದು ಹೇಳ್ತೀವೋ ತುಂಬಾ ಅರ್ಥಪೂರ್ಣವಾಗಿರ್ಬೇಕು. ಅದನ್ನ ಬಿಟ್ರೆ ಮತ್ತೆ ಧ್ಯಾನ. ಇದಕ್ಕೆ ಹಿಂದಿನಲ್ಲಿ ಒಂದು ವರ್ಡ್ ಹೇಳ್ತೀವಿ, ಇನ್ಸಾಫ್ ಅಂತ, ಅದನ್ನ ಯೂಸ್ ಮಾಡ್ತಾರೆ. ಇನ್ಸಾಫ್ ಅಂದ್ರೆ ಏನು? ಸಾಫ್ ಅಂದ್ರೆ ಗೊತ್ತು, ಕ್ಲೀನ್ ಆಗೋದು. ಇನ್ಸಾಫ್ ಅಂದ್ರೆ ಅಂದ್ರೆ ಒಳಗೆ. ನೋಡಿ, ಇದು ಹಿಂದಿ ವರ್ಡ್ ಇಂಗ್ಲಿಷ್ ವರ್ಡ್ ಎಷ್ಟು ಕೋರಿಲೇಟ್ ಮಾಡಿದ್ದಾರೆ. ಕ್ಷಮೆ ಅಂದ್ರೆ ಏನು ಅಲ್ಲ, ಇನ್ಸಾಫ್ ಅಂತ ಹೇಳ್ತಾರೆ. ಇನ್ಸಾಫ್ ಅಂದ್ರೆ ಏನು? ಸಾಫ್ ಅಂದ್ರೆ ಕ್ಲೀನ್ ಮಾಡೋದು, ಇನ್ ಅಂದ್ರೆ ನಮ್ಮ ಅಂತರಂಗ, ಒಳಗೆ. ಇನ್ ಅಂದ್ರೆ ಒಳಗೆ, ನಮ್ಮ ಒಳಗಡೆ ಕ್ಲೀನ್ ಮಾಡುವಂಥದ್ದೇ ಕ್ಷಮೆ ಅಂತ ಹೇಳ್ತಾರೆ. ಕ್ಷಮೆ ಅನ್ನೋದಕ್ಕೆ ಎಷ್ಟು ಮೀನಿಂಗ್ ಇದೆ. ಕೆಲವರು ಕ್ಷಮೆ ಕೇಳಿದ್ರೆ ಹೇಳಿ ಅವನು ಏನು ಹೆದರ್ಸಕ್ ಬರಲ್ಲ ಜೀವನದಲ್ಲಿ ಅಂತ ಅನ್ಕೊಳ್ತಾರೆ. ಕೆಲವರು ಕ್ಷಮೆ ಕೇಳಿರ್ತಾರೆ, ಆದ್ರೆ ಮನ್ಸಲ್ಲಿ ಉಳ್ಕೊಂಡಿರತ್ತೆ. ನೀನ್ ಯಾವಾಗ್ಲೂ ಆ ಟೈಮ್ ಅವ್ರು ಬಂದಾಗ ಅವ್ರು ಹೇಳ್ತಾರೆ, ನೀನ್ ಅವತ್ತು ನನಗ್ ಮಾಡಿದ್ಯಲ್ವಾ, ಇವತ್ತು ನಿಮ್ಗೆ ಸಮಯ ಬಂದಿದೆ, ನಾನು ಅದನ್ನ ವಾಪಸ್ ಕೊಡ್ತೀನಿ, ಅನ್ಭವ್ಸು ಅಂತ ಆ ಮನೋಭಾವ ಇಟ್ಕೊಂಡಿರ್ತಾರೆ. ಅದು ಸೇಡು, ಮತ್ತೆ ಗೆರೆಗಳು ಮೂಡ್ತವೆ, ಅಂದ್ರೆ ಕರ್ಮಗಳು ಮತ್ತೆ ಅದನ್ನ ಮಾಡಬಾರ್ದು ಮಾಸ್ಟರ್ಸ್. ಒಂದ್ಸತಿ ಕ್ಷಮೆ ಹೇಳಿದೀವ, ಮರೆತ್ಬಿಟ್ಟು ಅದನ್ನ ಮುಂದೆ ಹೋಗ್ಬೇಕು. ನಾವು ಅದನ್ನ ಯಾವಾಗ್ಲೂ ಕ್ಯಾರಿ ಮಾಡಬಾರ್ದು. ನಮ್ಮ ಭಾವನೆಗಳಲ್ಲಾಗ್ಲಿ, ಮನಸ್ಸಲ್ಲಾಗ್ಲಿ, ಮಾತಲ್ಲಾಗ್ಲಿ ಕ್ಯಾರಿ ಮಾಡಬಾರ್ದು. ಅದಕ್ಕೆ ಮೊನ್ನೆ ಸರ್ ಹೇಳ್ತಾ ಇದ್ರು, ಕ್ಷಮೆ ಅನ್ನೋದಕ್ಕಿಂತ ಗ್ರೇಟ್ ಥಿಂಗ್ ಏನು ಅಂದ್ರೆ ಮರ್ತು ಬಿಡೋದು ಅಂತ. ಮರ್ತು ಬಿಟ್ರೆ ಅದು ಎಲ್ಲೋ ಒಂದ್ ದೀಪಲ್ಲಿ ಇರುತ್ತೆ. ಕ್ಷಮೆ ಅನ್ನೋದು ಮತ್ತೆ ಮರ್ತು ಬಿಡೋದು ಅನ್ನೋದು ಇಟ್ ವಿಲ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಅಂದ್ರೆ ಒಂದಕ್ಕೊಂದ್ ಜೊತೆ ಇರ್ಬೇಕು. ನಾವು ಕ್ಷಮೆ ಅಂದ ತಕ್ಷಣ ಮರ್ತು ಬಿಡ್ಬೇಕು. ನಾವು ಮರ್ತಿದೀವಿ ಅಂದ ತಕ್ಷಣ ಅದಕ್ಕೆ ಕ್ಷಮೆ ಇದೆ ಅಂತ ಭಾವನೆಗಳು ಬರಬೇಕು. ಇದಕ್ಕೆ ನಮ್ಗೆ ಹೆಲ್ಪ್ ಮಾಡೋದು ಧ್ಯಾನ ಒಂದೇ ಮಾಸ್ಟರ್ಸ್. ಇದು ಹೇಳಿದ್ ನಾವ್ ಏನು ಕ್ಷಮೆ ಅಂದ್ರೆ
ನಾನು ಈಗೋ ನನ್ಗೆ ಅಡ್ಡ ಬರ್ತಾ ಇರುತ್ತೆ. ನಾವು ಏನಕ್ಕೆ ಕ್ಷಮೆ ಕೇಳಬೇಕು? ಮತ್ತೆ ಅವ್ರು ಮಾಡಿರೋದು ಸರಿ, ನಾನ್ ಮಾಡಿರೋದು ಅದು ಕರೆಕ್ಟ್, ನಾನು ಅದಕ್ಕೆ ಪನಿಷ್ಮೆಂಟ್ ಕೊಟ್ಟಿರೋದು ಕರೆಕ್ಟ್, ಕ್ಷಮೆ ಕೇಳಬಾರ್ದು ಅಂತ ಒಂದು ಈಗೋ ನಮ್ಮಲ್ಲಿ ಅಡ್ಡ ಬರುತ್ತೆ. ಅದನ್ನ ತೆಗಿಬೇಕು ನಾವು. ಈಗೋವನ್ನ ತೆಗೆದ್ರೆ ನಮ್ಮ ಗೆರೆಗಳನ್ನ ನಾವು ಅಳಿಸ್ಕೊಳ್ಳೋಕೆ ಈಸಿ ಆಗುತ್ತೆ. ಸಮಟೈಮ್ಸ್ ನೋಡಿ, ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾವು ಡಸ್ಟರ್ ತಗೊಂಡು ಒರೆಸ್ಬಿಟ್ರೆ ಹೋಗ್ತಾ ಇತ್ತು. ಇನ್ ಕೆಲವು ಸತಿ ಚಾಪೀಸ್ಗೆ ನೀರ್ ಹಾಕೊಂಡು ಕೆಲವು ಟೀಚರ್ಗಳು ಬರೆದ್ಬಿಡ್ತಾ ಇದ್ರು. ನಾವೆಷ್ಟು ಡಸ್ಟರ್ ಆಗಿತ್ತು ಅಲ್ಸಿದ್ರೆ ಹೋಗ್ತಾ ಇರ್ಲಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗಿತ್ತು? ನೀರನ್ನ ಹಚ್ಕೊಂಡು ಡಸ್ಟ್ ಮಾಡ್ಬೇಕಾಗಿತ್ತು. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಕೆಲವು ಕರ್ಮಗಳು ನಾವು ಕ್ಷಮೆ ಅಂದ ತಕ್ಷಣ ಹೋಗ್ಬಿಡ್ತೇವೆ. ಇನ್ ಕೆಲವು ನಮ್ಮ ಮನಸ್ಸಲ್ಲಿ ಮತ್ತೆ ಮತ್ತೆ ಯೋಚನೆ ಮಾಡಿ 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 ಡೀಪಾಗಿ ಉಳ್ಕೊಂಡಿರ್ತೇವೆ. ಅವುಗಳಿಗೆ ಡಸ್ಟರ್ ತರ ನೀರ್ ಹಾಕಿ ಸ್ವಲ್ಪ ಕಷ್ಟಪಟ್ಟು ಒರೆಸ್ಬೇಕು. ಅಂದ್ರೆ ಏನು? ಕ್ಷಮೆಯನ್ನ ಕೇಳಲೇಬೇಕಾಗುತ್ತೆ. ಅದು ನಮ್ಮ ಈಗೋವನ್ನ ಪಕ್ಕಕ್ಕಿಟ್ಟು ನಾವು ಕ್ಷಮೆ ಕೇಳ್ಬೇಕು. ಮತ್ತೆ ಧ್ಯಾನವನ್ನ ದೀರ್ಘವಾಗಿ ಮಾಡ್ಬೇಕು, ಇಂಟೆನ್ಸ್ ಆಗಿ ಮಾಡ್ಬೇಕು. ಸೊ ನೀವು ಹಠ ಇರಬಾರ್ದು, ನಾ ಕ್ಷಮೆ ಕೇಳಲ್ಲ, ಅವನೇ ಬಂದು ನನ್ನ ಹತ್ರ ಸರೆಂಡರ್ ಆಗ್ಲಿ ಅಂತ ಈ ಹಠ, ಈಗೋ ಇದನ್ನೆಲ್ಲ ಸ್ವಲ್ಪ ಪಕ್ಕಕ್ಕೆ ಇಡಬೇಕು. ಧ್ಯಾನಗಳಾದ್ಮೇಲೆ ಇದನ್ನ ನಾವು ಪಕ್ಕಕ್ಕೆ ಇಡಬೇಕು ಮಾಸ್ಟರ್. ಇದರಿಂದ ನಮಗೆ ಕ್ಷಮೆಗೆ ಒಂದು ರಿಸಲ್ಟ್, ಅಂದ್ರೆ ನಮಗೆ ಎಲ್ಲ ಖಾಲಿ ಆಗ್ತವೆ, ಮನಸ್ಸು ಹಗುರ ಆಗುತ್ತೆ. ಇದು ದುರ್ಬಲತೆ ಅಲ್ಲ, ವೀಕ್ನೆಸ್ ಅಲ್ಲ, ಈಗೋ ಅಲ್ಲ. ಈಗೋ ಅಡ್ಡ ಬರಬಾರ್ದು ನಮ್ಗೆ. ಆಮೇಲೆ ನಾವು ಅವ್ರಿಗೆ ಯಾವಾಗ ಧ್ಯಾನದಲ್ಲಿ ಕೂತ್ಕೊಳ್ತೀವಿ, ಅವ್ರು ನಮ್ಗೆ ಕನೆಕ್ಟ್ ಆಗ್ತಾರೆ. ಯಾಕೆಂದ್ರೆ ನಮ್ಮ ಕ್ಷಮೆ ನಮ್ಮ ಎನರ್ಜಿ ಬಾಡಿ, ಆಸ್ಟ್ರಲ್ ಬಾಡಿ ಅವ್ರಿಗೆ ಕನೆಕ್ಟ್ ಆಗ್ತಾ ಇರುತ್ತೆ. ನಾವು ಬಾಡಿಗಳ ಬಗ್ಗೆ ತಿಳ್ಕೊಂಡ್ವಿ, ಇದೇ ನಮ್ಮ ಬಾಡಿ ಮಾಡೋದು ಅವ್ರಿಗೆ ಕನೆಕ್ಟ್ ಆಗ್ತಾ ಇರುತ್ತೆ ಮಾಸ್ಟರ್. ಅದು ಯಾವಾಗ ಅವ್ರನ್ನ ನೆನೆಸ್ಕೊಂಡು ನಮಗೆ ಕೇಳಿ ಕೂತ್ಕೊಳ್ತೀವಿ ಧ್ಯಾನಕ್ಕೆ, ನಮ್ಮ ಆಸ್ಟ್ರಲ್ ಬಾಡಿ ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಅವರಲ್ಲೂ ನಮ್ಮ ಬಗ್ಗೆ ಪರಿವರ್ತನೆಗಳನ್ನ ತರುತ್ತೆ. ಆದ್ರೆ ಈ ಕ್ಷಮೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು 3 ಪಾಯಿಂಟ್ಸ್ ಹೇಳ್ತಾರೆ. ಆ ಬುಕ್ ಕೂಡ ಹೇಳ್ತೀನಿ ಲಾಸ್ಟ್ ಅಲ್ಲಿ ನಾನು ಯಾವ ಬುಕ್ ಅನ್ನು ಓದಿದ್ದಕ್ಕೆ ನಮ್ಗೆ ಎಷ್ಟು ತಿಳಿಯಿತು ಅಂತ. ಕ್ಷಮೆ ಅನ್ನೋದಕ್ಕೆ ಹೇಗೆ ಕೆಲಸ ಮಾಡುತ್ತೆ ಕ್ಷಮೆ, ಇದನ್ನ ನಾವು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದಕ್ಕೆ ಒಂದು 3 ಪದಗಳು ಹೇಳ್ತಾರೆ. ಒಂದು, ಸ್ವೀಕಾರ ಮನೋಭಾವ ಇರಬೇಕು. ಏನಿದು ಸ್ವೀಕಾರ ಮನೋಭಾವ? ಅವ್ರು ತಪ್ಪು ಮಾಡಿದ್ದೆಲ್ಲ ನಾವು ಒಪ್ಕೋಬೇಕಾ? ಅವ್ರು ಏನ್ ಮಾಡಿದ್ರು, ಬೇರೆಯವ್ರು ಏನ್ ಮಾಡಿದ್ರು ಸುಮ್ಮನೆ ಇರ್ಬೇಕಾ? ನಾವು ಮಾತಾಡ್ಬಾರ್ದ? ಕ್ಷಮೆ ಅಂದ್ರೆ ಇದೇನಾ? ಸ್ವೀಕಾರ ಮನೋಭಾವ ಅಂದ್ರೆ ಮಾಸ್ಟರ್ಸ್, ನಾವು ನೋಡಿ ದಿನನಿತ್ಯದಲ್ಲಿ ಹೇಳ್ತಾ ಇರ್ತೀವಿ, ಓ ಟ್ರಾಫಿಕ್ ಜಾಮ್ ಆಯ್ತು ಅಂತ ಎಲ್ಲದಕ್ಕೂ ದೂಷಿಸ್ತಾ ಇರ್ತೀವಿ. ಓ ಏನಪ್ಪಾ, ನನ್ ಕೆಲ್ಸಕ್ಕೆ ಟೈಮ್ ಆಯ್ತು, ನನ್ ಬಾಸ್ ಯಾವಾಗ್ಲೂ ನನ್ನನ್ನು ಬೈತಾ ಇರ್ತಾನೆ, ಮನೆಗೆ ಬಂದ್ರೆ ಹೆಂಡತಿ ಸರಿಯಾಗಿ ಅಡ್ಗೆ ಮಾಡಿಟ್ಟಿರಲ್ಲ, ಮಕ್ಕಳು ಕೂಡ ನಾನು ಹೇಳಿದ ಮಾತು ಕೇಳಲ್ಲ ಅಂತ ಯಾವಾಗ್ಲೂ ಬೇರೆಯವ್ರನ್ನೇ ದೂಷಿಸ್ತಾ ಇರ್ತೀವಿ ಮಾಸ್ಟರ್ಸ್. ಆದ್ರೆ ಸ್ವಲ್ಪ ಚೇಂಜ್ ಆಗ್ಬೇಕು. ಬೇರೆಯವ್ರನ್ನ ದೂಷಿಸೋ ಬದಲು ನನ್ನ ಒಳಗೆ ಏನು ಆಗಿದೆ, ಇದೆಲ್ಲ ನನ್ಗೆ ಅಡ್ಡ ಬರಕ್ಕೆ ನನ್ನೊಳಗಡೆ ಏನಿದೆ ಅದನ್ನ ಹೇಗೆ ನಾನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಒಂದು ಟರ್ನ್ ಮಾಡ್ಕೋಬೇಕು. ಅಂದ್ರೆ ಇದಕ್ಕೊಂದು ಸಣ್ಣ ಕಥೆನೂ ಹೇಳ್ತೀನಿ. ಇವಾಗ ಟ್ರಾಫಿಕ್ ಜಾಮ್ ಆಯ್ತು ಅಂದ್ರೆ ನಾನ್ ಯೋಚನೆ ಮಾಡ್ಬೇಕು, ಇದಕ್ಕೆ ಕಾರಣ ಯಾರು? ನಾನು ಸ್ವಲ್ಪ ಅರ್ಲಿ ಆಗಿ ಮನೆ ಬಿಟ್ಟಿದ್ರೆ ಇದು ಟ್ರಾಫಿಕ್ ಜಾಮ್ ಅಲ್ಲಿ ನಾನು ಸಿಕ್ಕಾಕೊಳ್ತಾ ಇರ್ಲಿಲ್ಲ. ಸಿಕ್ಕಾಕೊಂಡ್ರು ಪರವಾಗಿಲ್ಲ, ಇನ್ನೂ ಟೈಮ್ ಇದೆ ನನಗೆ, ಇದು ನಿಯಮ ಒಂದು ಅಂತ ನಾನು ಸ್ವೀಕಾರ ಮನೋಭಾವ ಬೇಕು. ಆ ಟೈಮಲ್ಲಿ ನನ್ಗೆ ಫ್ರಸ್ಟ್ರೇಷನ್, ಕೋಪ ಬರ್ಬೇಕಾದ್ರೆ ಒಂದು ಸಣ್ಣ ಪುಸ್ತಕ ಇಟ್ಕೊಂಡಿರ್ಬೇಕು. ಒಂದು 10 ಲೈನ್ ಓದಿದ ತಕ್ಷಣ, ಅದು ನಮ್ ಟೈಮ್ ಸದಾವಕಾಶ, ಓದಿದ ತಕ್ಷಣ ಗ್ರೀನ್ ಸಿಗ್ನಲ್ ಬರುತ್ತೆ, ಸೊ ಮೂವ್ ಮಾಡ್ಬೋದು. ಇದು ನಮ್ಮಲ್ಲಿ ಸ್ವೀಕಾರ ಮನೋಭಾವ, ಒಪ್ಕೋಬೇಕು, ಹೌದು ಇದೊಂದು ರೂಲ್ಸ್ ಅಂತ. ಇದಕ್ಕೆ ಒಂದು ಸಣ್ಣ ಕಥೆ ಕೂಡ ಇದೆ ಮಾಸ್ಟರ್ಸ್, 2 ಜೊತೆ ಹೇಳ್ಬಿಡ್ತೀನಿ. ಒಂದು ರೈತ ಇರ್ತಾನೆ, ಅವನಿಗೆ ಮಗ ಒಬ್ಬ ಇರ್ತಾನೆ. ಅವನು ಜಮೀನಲ್ಲಿ ಹೋಗಿ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತಾನೆ, ಮಗನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ದಿನ ಮಗನ್ಗೆ ಖುಷಿ ಆಗತ್ತೆ, ತಂದೆ ಇಷ್ಟು ಕೆಲಸ ಮಾಡ್ತಾನೆ, ನಿಮ್ಗೆ ಇಷ್ಟು ಹೇಳ್ಕೊಡ್ತಾನೆ ಅಂತ ಮಗನ್ಗೆ ಆ ಭಾವ ಬರುತ್ತೆ. ಅವನು ಒಬ್ನೇ ಜಮೀನ್ಗೆ ಹೋಗ್ಬಿಡ್ತಾನೆ. ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಖುಷಿಯಲ್ಲಿ ಓಡಾಡ್ತಾ ಇರ್ತಾನೆ. ಒಂದು ಹಾವಿರತ್ತೆ, ಅವನಿಗೆ ಗೊತ್ತಿಲ್ಲದೆ ತುಳಿದು ಬಿಡ್ತಾನೆ. ಆ ಹಾವುಗೂ ಕೋಪ ಬರುತ್ತೆ, ಕಚ್ಬಿಡುತ್ತೆ. ಸೊ ಅಲ್ಲೇ ಅವನಿಗೆ ವಿಷಾನು ಆಗುತ್ತೆ, ಸತ್ತು ಹೋಗ್ಬಿಡ್ತಾನೆ ಮಗ. ಅಲ್ಲಿ ಮತ್ತೆಲ್ಲರೂ ಹೋಗ್ತಾರೆ, ಅವನು ಮಗು ತಂದೆ ಕೂಡ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಎಲ್ರಿಗೂ ಏನ್ ಅನ್ಸುತ್ತೆ, ಅವನ್ನ ಸಾಯಿಸ್ಬೇಕು, ಏನ್ ಈ ತರ ಮಗುಗೆ
ತಿಳಿದೇ ಮಾಡಿರುವಂತ ಮಗು ಕಚ್ಬಿಟ್ಟಿದೆ, ಸಾಯಿಸ್ಬಿಟ್ಟಿದೆ, ವಿಷ ಹಾಕ್ಬಿಟ್ಟಿದೆ ಎಲ್ಲ ಹೇಳ್ಕೊಂಡು ಒಂದು ಹಾಹಾಕಾರ ಅಲ್ಲಿ. ಆದ್ರೆ ತಂದೆ ಇರ್ತಾನಲ್ಲ ಎಷ್ಟು ಕೂಲ್ ಆಗಿರ್ತಾನೆ ಅಂದ್ರೆ ಮಗು ಕಚ್ಚಿದೆ ಏನ್ ಮಾಡ್ದ, ಮಗು ಹಾವನ್ ತುಳಿದಿದ್ದಾನೆ, ಕರೆಕ್ಟ್ ನಾನ್ ಸಾಯಿಸ್ಬೋದಾ ಇದನ್ನ, ಕರೆಕ್ಟ್ ಸತ್ತಿದಾನೆ, ನನ್ ನೋವಾಗ್ತಿದೆ, ನಾನ್ ಹಾವನ್ ಸಾಯಿಸ್ಬೋದಾ. ಆದ್ರೆ ಇನ್ನೊಂದು ಯೋಚನೆ ಮಾಡ್ತಾನೆ ತಕ್ಷಣ, ಆ ಹಾವುಗುನು ನಂತರ ಒಂದು ತಂದೆ ಇರ್ತಾನಲ್ವಾ, ಹಾವನ್ ಸಾಯಿಸಿದ್ರೆ ಅವನಿಗೂ ಬೇಜಾರಾಗುತ್ತಲ್ವಾ. ವಿಷ ಅನ್ನೋದು ಇದೆ, ವಿಷ ಅನ್ನೋದು ನಾವು ವಿಷ ಮುಟ್ಟಿದೆ ಹಾವು ಅಂದ್ರೆ ವಿಷ ಅನ್ನೋದು ಸ್ವಾಭಾವಿಕ, ಹಾವು ವಿಷ ಇರತ್ತೆ. ನನ್ ಮಗ ತುಳಿದಿರೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು, ಆ ಹಾವಿನ ವಿಷಯ ಕೂಡ ಯೋಚನೆ ಮಾಡ್ಬೇಕು ಅಂತ ಒಂದು ಕ್ಷಣದಲ್ಲಿ ಅವನ ಮನಸ್ಸಿಗೆ ಬಂದು ಎಲ್ರಿಗೂ ಜನ ಹೇಳ್ತಾನೆ, ಸಾಯಿಸ್ಬೇಡಿ ಬಿಡಿ, ಇದು ನನ್ನ ಕರ್ಮ, ಅಂದ್ರೆ ನಾನು ಯಾವಾಗ್ಲೂ ಏನೋ ಈ ತರ ಮಾಡಿದೀನಿ, ಇದು ನನಗೆ ಆಗಿದೆ ಅಂತ ಸ್ವೀಕಾರ ಮಾಡ್ತಾನೆ. ಆ ದುಃಖ ಅನ್ನೋದು ಒಳಗಡೆ ಇರತ್ತೆ, ಅದನ್ನು ಮೀರಿ ಕೂಡ ಅವನು ಡಸ್ಟರ್ ಅನ್ನೋ ಒಂದು ಕ್ಷಮೆಯನ್ನ ಯೋಚನೆ ಮಾಡ್ತಾನೆ. ಇದು ಒಂದು ಅವನ ಸ್ವೀಕಾರ ಮನೋಭಾವ. ಅಂದ್ರೆ ಹಾವಿಗಿರುವಂತ ವಿಷ ಮತ್ತೆ ನನ್ ಮಗ ಮಾಡಿದ ತಪ್ಪು, ಅವನು ಕೂಡ ತಂದೆ ಅನ್ನೋನು ನಂತರ ತಂದೆ ಅನ್ನೋನು ಒಬ್ಬ ಇರ್ತಾನೆ, ಅವನಿಗೂ ಫೀಲ್ ಆಗುತ್ತೆ, ಅದನ್ನ ನಾನು ಮಾಡಿದ್ರೆ ಆ ತಂದೆ ಫೀಲಿಂಗ್ಸ್ ಇಂದ ನನಗೆ ಗೆರೆಗಳು ಉಂಟಾಗ್ತವೆ ಅನ್ನೋದು, ಇದು ಸ್ವೀಕಾರ ಮನೋಭಾವ, ಅವನಲ್ಲಿರುವಂತ ಜ್ಞಾನ. ನೆಕ್ಸ್ಟ್ ಕ್ಷಮಾ ಮಂತ್ರ. ಫಸ್ಟ್ ಇರೋದು ಸ್ವೀಕಾರ ಮನೋಭಾವ, ಎರಡನೇದು ಕ್ಷಮಾ ಮಂತ್ರ. ಏನಿದು ಕ್ಷಮಾ ಮಂತ್ರ? ನಾವ್ ಎಲ್ರಿಗೂ ಸಾರಿ ಹೇಳ್ತಾನೆ ಇರ್ತೀವಲ್ಲ ಅಂತ ನಾವು ಅನ್ಕೊಳ್ತೀವಿ, ಆದ್ರೆ ಇದು ಹೇಳೋದ್ರಿಂದ ಆಗಲ್ಲ. ನಾವು ಮಕ್ಕಳಿಗೂ ಹೇಳ್ತಾ ಇರ್ತೀವಿ ಚಿಕ್ಕದ್ರಿಂದ, ಭಾವನೆಗಳು ಇಟ್ಕೋಬಾರ್ದು, ಮರ್ತ್ ಬಿಡ್ಬೇಕು, ಫ್ರೆಂಡ್ಸ್ ಏನೋ ಮಾಡಿದಾನೆ ಕೋಪ ಮಾಡ್ಕೊಂಡು ಮನೆಗೆ ಬರಬಾರ್ದು, ಮತ್ತೆ ಹೋಗಿ ಫ್ರೆಂಡ್ ಆಗ್ಬೇಕು, ಮಾತಾಡ್ಬೇಕು, ಆಟ ಆಡ್ಬೇಕು ಅವನ ಜೊತೆ ಅಂತ. ಏನಕ್ಕಂದ್ರೆ ಈ ಕ್ಷಮೆ ಮನೋಭಾವ ಬರ್ಬೇಕು ಅಂತ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ. ಎಲ್ಲಕ್ಕಿಂತ ಮಿಗಿಲಾಗಿ ನಾವೇನ್ ಹೇಳ್ತಾ ಇರ್ತೀವಿ ಮಕ್ಕಳಿಗೆ, ಇದನ್ನ ನೀವು ಮನೆ ಕ್ಯಾರಿ ಮಾಡಬಾರ್ದು, ಅಂದ್ರೆ ಇದನ್ನ ನೆಕ್ಸ್ಟ್ ಅವನು ನೋಡಿದಾಗೆಲ್ಲ ಮನೋಭಾವ ಬರಬಾರ್ದು ಅಂತ ಹೇಳ್ತಾ ಇರ್ತೀವಿ. ಇದನ್ನ ಮಂತ್ರ ಅಂದ್ರೆ ಧ್ಯಾನ ಮಾಡ್ಬೇಕು ಅಂತ. ಈ ಕ್ಷಮೆ ನಮ್ಗೆ ಯಾವಾಗ ಮಂತ್ರ ಬರುತ್ತೆ, ಸಾರಿ ಕ್ಷಮೆ ಅನ್ನೋದು ಬರುತ್ತೆ, ಧ್ಯಾನ ಮಾಡ್ತಾ ಇರ್ಬೇಕು. ಇದನ್ನ ಮತ್ತೆ ಅವ್ರಿಗೆ ಪ್ರದರ್ಶನ ಮಾಡಬಾರ್ದು, ನನ್ನಲ್ಲಿ ಇದೇ ಏನಿಲ್ಲ ಕೋಪ ಅಂತ. ಇದಕ್ಕೊಂದ್ ಸಣ್ಣ ಎಕ್ಸಾಂಪಲ್ ಏನಂದ್ರೆ, ಯಾರೋ ನಮಗ್ ಲೆಟರ್ ಬರೀತಾರೆ ಅಂತ ನಮಗ್ ಗೊತ್ತಿರುತ್ತೆ, ಎಲ್ರು ಬಂದು ಹೇಳ್ತಾರೆ ನಮ್ಗೆ, ನೋಡು ಅವ್ನು ಲೆಟರ್ ಬರ್ದಿದ್ದಾನೆ, ಎಷ್ಟು ಹೆಂಗ್ ಬರ್ದಿದ್ದಾನೆ ಗೊತ್ತಾ, ಅದನ್ನ ಓದಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅವ್ನಿಗೆ ನಿಮ್ ಮೇಲೆ ಎಷ್ಟು ದ್ವೇಷ ಇದೆ ಅಂತ. ಆದ್ರೆ ನಾವು ಅದನ್ನೇ ಎಲ್ಲ ಭಾವನೆಗಳು ತುಂಬ್ಕೊಂಡಿರ್ತೀವಿ, ನೋಡು ಅವ್ನಿಗೆ ಎಷ್ಟಿದೆ ನನ್ ಮೇಲೆ, ನಾನು ಕ್ಷಮಿಸಿದೀನಿ ಅಂದ್ರೂ ಗೊತ್ತಿಲ್ಲ, ಹೀಗೆಲ್ಲ ಮಾಡ್ತಾನೆ, ಬರ್ಲಿ ಆ ಲೆಟ್ರು, ನಾನು ಓದಿದ್ರೆ ಗೊತ್ತಾಗುತ್ತೆ, ಆಮೇಲೆ ಇದೆ ಅವನಿಗೆ ಅಂತ ನಾವು ಅನ್ಕೊಳ್ತೀವಿ. ಇದರಿಂದ ಏನಾಗುತ್ತೆ, ಮತ್ತೆ ಗೆರೆಗಳು ಮೂಡ್ತಾರೆ. ಸೊ ಆದ್ರೆ ಲೆಟ್ರು ಬರುತ್ತೆ, ಬಂದಾಗ ನಾವ್ ಏನ್ ಅನ್ಕೊಳ್ತೀವಿ, ಓದ್ತೀವಿ, ಓದ್ದಾಗ ಅವ್ನು ಎಷ್ಟು ಧಾರಾಳವಾಗಿ ಬರ್ದಿರ್ತಾನಂದ್ರೆ, ನೋಡು ನಿನ್ನ ಕ್ಷಮೆ ಕೇಳಿದೆ, ನನಗೆ ತುಂಬಾ ಸಂತೋಷ ಆಯ್ತು, ಅದರಿಂದ ನನ್ನಲ್ಲಿ ಇರುವಂತ ಜನಗಳೆಲ್ಲ ಅಳಿಸೋದು, ನನಗೆ ಒಳ್ಳೆ ಭಾವನೆ ಬಂತು ನನಗೆ, ನಾನು ಕೂಡ ನಿನ್ನನ್ನ ಕ್ಷಮಿಸಿದೀನಿ, ನಿನ್ನಲ್ಲಿ ಎಷ್ಟು ಭಾವನೆಗಳಿತ್ತು ನನ್ನ ಬಗ್ಗೆ ಅದೆಲ್ಲ ಕರಗಿ ನೀರಾಗಿ ಹೋಗಿದೆ, ನನ್ನ ಭಾವನೆಗಳು ಕೂಡ ಈ ಲೆಟರ್ ಮುಖಾಂತರ ನನಗೆ ನಿನ್ನಲ್ಲಿ ಡೈರೆಕ್ಟ್ ಆಗಿ ಕ್ಷಮೆ ಕೇಳುವಂಥದ್ದು ಆಗ್ಲಿಲ್ಲ, ಯಾಕೆಂದ್ರೆ ನನ್ನ ಈಗೋಗಳು ಅಡ್ಡ ಬರ್ತಾ ಇದ್ದಾವೆ, ನನ್ನ ಅಹಂಕಾರ ಅಡ್ಡ ಬರ್ತಾ ಇದೆ, ಈ ಲೆಟರ್ ಮೂಲಕ ನಾನು ನಿಮ್ಮನ್ನ ಕ್ಷಮೆ ಕೇಳಿಸ್ತೀನಿ, ಮರ್ತು ಬಿಡು ಅಂತ ಹೇಳಿದಾಗ ಈ ವ್ಯಕ್ತಿಗೆ ಲೆಟರ್ ನೋಡ್ತಾನಲ್ಲ, ಅವನಲ್ಲಿ ಇದ್ದಂತ ಅವನ ಬಗ್ಗೆ ಇದ್ದಂತ ರೇಖೆಗಳೆಲ್ಲ ಅಳಿಸೋಗಿ ಒಂದು ಕ್ಷಮೆಯನ್ನು ಹೊರಡು ಹೇಳಿದಾನಲ್ಲ ಲೆಟರ್ ಮೂಲಕ, ತುಂಬಾ ಖುಷಿ ಆಗ್ತವೆ, ಇಬ್ಬರು ಮನಸ್ಸುಗಳು ನಿರಾಳ ಆಗ್ತವೆ. ಅಂದ್ರೆ ಈ ಕ್ಷಮೆ ಅನ್ನೋ ಒಂದು ಪದವನ್ನ ನಾವು ಯೂಸ್ ಮಾಡ್ಬೇಕು, ಸಾರಿ ಅನ್ನೋ ಪದವನ್ನ ಒಂದು ನಮಗೆ ಬಾಣದ ತರ ಇದು, ನಮ್ಮ ರೇಖೆಗಳನ್ನ ಅಳ್ಸಕ್ಕೆ ಒಂದು ಬಾಣದ ತರ ಕೆಲಸ ಮಾಡುತ್ತೆ. ಮೂರನೇದೇನು ಅಂದ್ರೆ ಹೋಗ್ಲಿ ಬಿಡು ಅನ್ನೋ ಮನೋಭಾವ. ಏನಿದು ಹೋಗ್ಲಿ ಬಿಡು ಅಂದ್ರೆ, ನಾವ್ ಯಾರು ಏನ್ ಮಾಡಿದ್ರು ಹೋಗ್ಲಿ ಬಿಡು ಅನ್ಕೊಳ್ಬೇಕಾ, ನಾವ್ ಏನ್ ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೋಬೇಕಾ, ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ಬೇಕಾ ಅಂತ ನಾವು ಅನ್ಕೊಳ್ತೀವಿ. ಇದು ಹಾಗಲ್ಲ, ನಾವು ಇದನ್ನ ಮನನ ಮಾಡ್ಕೊಳ್ಬೇಕು. ಅಂದ್ರೆ ಅವ್ರು ಯಾಕೆ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಇದು ಅವರಿಂದ ಬೈ ಚಾನ್ಸ್ ಆಗಿದ್ಯಾ, ಆಕ್ಸಿಡೆಂಟ್ ಆಗಿ ಅಂತ ಅನ್ಕೊಳ್ಬೇಕು, ಅಥವಾ ಪ್ರೀ ಪ್ಲಾನ್ ಆಗಿದ್ಯಾ. ಅಂದ್ರೆ ಪ್ರೀ ಪ್ಲಾನ್ ಆಗಿದೆ ಅಂದ್ರೂ ಕೂಡ ನಾವು ಹೋಗ್ಲಿ ಬಿಡು, ಅಜ್ಞಾನದಿಂದ ಮಾಡಿದ್ದಾನೆ ಅಂತ ಕ್ಷಮಿಸಿ ಬಿಡ್ಬೇಕು.
ಹೋಗ್ಲಿ ಬಿಡು ಅಂದ್ರೆ ಫರ್ಗಿವ್ನೆಸ್, ಅಂದ್ರೆ ಮರ್ತು ಬಿಡು ಅಂತೇಳಿ. ಹೋಗ್ಲಿ ಬಿಡು ಅಂದ್ರೆ ಗೊತ್ತಾಗುತ್ತೆ, ಅಂದ್ರೆ ನಾವು ಇದನ್ನ ಕ್ಯಾರಿ ಮಾಡಬಾರ್ದು. ನೆಕ್ಸ್ಟ್ ಅವ್ರನ್ನ ನೋಡಿದಾಗ ಕೂಡ ಆ ಯೋಚನೆ, ಓ ಹೀಗ್ ಮಾಡಿದ್ನಲ್ಲ ಅಂತ ಭಾವನೆ ಬರಬಾರ್ದು. ಹೋಗ್ಲಿ ಬಿಡು ಅಂದ ತಕ್ಷಣ ಅದು ಎಲ್ಲವೂ ನಮ್ಗೆ ಅಳಿಸಿ ಹೋಗುತ್ತೆ, ಕೆಟ್ಟ ಫೀಲಿಂಗ್ ಬರಲ್ಲ. ಇದನ್ನ ಕ್ಯಾರಿ ಮಾಡ್ತಾ ಇದ್ರೆ ದುಃಖ ಬರುತ್ತೆ, ಶಾರೀರಿಕವಾಗಿ ಅನಾರೋಗ್ಯ ಬರುತ್ತೆ. ಮತ್ತೆ ಅವನನ್ನ ನೋಡಿದಾಗೆಲ್ಲ ಆ ಒಂಥರ ಉದ್ವೇಗ, ನಮ್ಮಲ್ಲಿರುವಂತ ಎಮೋಷನ್ಸ್ ಎಕ್ಸ್ಪ್ಲೋರ್ ಆಗ್ತಾ ಇರುತ್ತೆ. ಇದು ಕಂಟಿನ್ಯೂಟಿ. ನಮ್ಮ ಯಾವಾಗ ಮತ್ತೆ ಅವ್ರ ಮುಖ ನೋಡಿದಾಗ ಯೋಚನೆ ಮಾಡ್ತೀವಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಎಂಟ್ರಿ ಆಗ್ಬಿಡತ್ತೆ ಇದು. ನಾವು ಇದನ್ನ ಮನಸ್ಸೊಳಗಡೆ ತಗೋಬಾರ್ದು. ಹೋಗ್ಲಿ ಬಿಡು ಅಂದ ತಕ್ಷಣ ನಮ್ಮ ಮನಸ್ಸಿಂದ ಹೊರಗಡೆ ಹೋಗ್ಬಿಡ್ಬೇಕು, ನಮ್ಮ ಒಳಗಡೆ ಹೋಗ್ಬಾರ್ದು. ನಮ್ಮ ಗೆಳೆಗಳನ್ನ ಉಂಟು ಮಾಡ್ಕೋಬಾರ್ದು. ಅಂದ್ರೆ ಜನ್ಮ ಜನ್ಮಕ್ಕೂ ಇದನ್ನ ಕ್ಯಾರಿ ಮಾಡಬಾರ್ದು ಅನ್ನೋದಕ್ಕೆ ಹೋಗ್ಲಿ ಬಿಡು ಅಂತ ನಮ್ಮ ಮನೋಭಾವ, ನಮ್ಮ ಮನೋಸ್ಥಿತಿ ಸೆಟ್ ಆಗ್ಬಿಡಬೇಕು. ಇದು ಒಂದು ಕ್ಷಮೆಗೆ ಬೇಕಾಗಿರುವಂತ 3 ಗುಣಗಳು. ಏನು? ಒಂದು ಸ್ವೀಕಾರ ಮನೋಭಾವ, ಎರಡನೇದು ಕ್ಷಮೆಯನ್ನ ವರ್ಡ್ನ ಯೂಸ್ ಮಾಡಿ ಹೇಳ್ಕೋಬೇಕು, ಮತ್ತೆ ಮೂರನೇದು ಹೋಗ್ಲಿ ಬಿಡು ಅಂತ ಮನೋಭಾವ. ಇಲ್ಲಿ ಈಗೋ ಏನೂ ಬರಲ್ಲ. ಹೋಗ್ಲಿ ಬಿಡು ಅಂದ ತಕ್ಷಣ ನಮ್ಮ ಈಗೋಗಳೆಲ್ಲ ನಶಿಸಿ ಹೋಗ್ತವೆ. ಮತ್ತೆ ಇದು 3 ಬುಕ್ ಅಲ್ಲಿ ಹೇಳಿರುವಂಥದ್ದು. ಇದಕ್ಕೊಂದು ಸಣ್ಣ ಕಥೆ ನಾನು ನೆನ್ನೆ ಇದನ್ನ ಹೇಳ್ಬೇಕು ಅಂತ ಮನಸ್ಸು ಬಂದ ತಕ್ಷಣ ನಮ್ಗೆ ನೋಡಿ ನಮ್ಗೆ ಎಷ್ಟು ಆಟೋಮೆಟಿಕ್ ಆಗಿ ಎಲ್ಲ ಸಿಗ್ತವೆ. ಒಂದು ಬುಕ್ ಒಂದು ಮ್ಯಾಗ್ಝೈನ್ ಇತ್ತು, ತೆಗೆದು ಓದಿದ್ರೆ ಇದೇ ನನ್ ಕಂಡಿತ್ತು. ಏನಂದ್ರೆ, ನಾವು ಒಂದು ಟೀಚರ್ ಇರ್ತಾರೆ, ಆ ಸ್ಟೂಡೆಂಟ್ ಒಂದು 12 ಜನ ಇರ್ತಾರೆ. ಅವ್ರು ಕ್ಷಮೆ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅಂತ. ಅವ್ರಿಗೆ ಗೊತ್ತಿರಲ್ಲ ಹೇಗ್ ಹೇಳ್ಕೊಡ್ಬೇಕು, ಕ್ಷಮೆ ಹೇಗ್ ಹೇಳ್ಕೊಡ್ಬೇಕು ಅಂತ. ಅವರು ಹೇಳ್ತಾರೆ, ನೋಡಿ ನಿಮ್ಮಲ್ಲಿ 12 ಜನ ಇದ್ದೀರಾ, ಯಾರ್ಯಾರ ಕಂಡ್ರೆ ಯಾರೆಲ್ಲ ಆಗಲ್ವೋ ಅವರೆಲ್ಲ ಒಂದೊಂದು ಟೊಮ್ಯಾಟೊ ತಗೊಂಬನ್ನಿ ನಾಳೆ. ನಿಮ್ಗೆ ಒಬ್ರು ಇಷ್ಟ ಆಗ್ಲಿಲ್ಲ, ಅವ್ರು ಏನೋ ಮಾಡಿದಾರೆ, 1 ಟೊಮ್ಯಾಟೊ ತಗೊಂಬನ್ನಿ. ಇಬ್ರಾಗ್ಲಿಲ್ಲ ಅಂದ್ರೆ 2 ಟೊಮ್ಯಾಟೊ ತಗೊಂಬನ್ನಿ, ನಾಳೆ ಎಲ್ರೂ ತರಬೇಕು ಅಂತ. ಮಕ್ಕಳೆಲ್ಲ ಟೊಮ್ಯಾಟೊ ಜೊತೆ ಬರ್ತಾರೆ. ಒಬ್ರು 11 ಟೊಮ್ಯಾಟೊ, ಒಬ್ರು 10 ಟೊಮ್ಯಾಟೊ, 2 ಟೊಮ್ಯಾಟೊ, 3 ಟೊಮ್ಯಾಟೊ ಹಾಕಿ ತಗೊಂಡ್ಬರ್ತಾರೆ. ಟೀಚರ್ ಅದನ್ನ ನೋಡ್ತಾರೆ, ನೋಡ್ಬಿಟ್ಟು ಆಯ್ತು ಮಕ್ಕಳೇ, ಇದನ್ನೆಲ್ಲ ಕ್ಯಾರಿ ಮಾಡ್ಬೇಕು, ನಾನು ಹೇಳೋ ತನಕ ನಿಮ್ ಜೊತೆನೆ ಇಟ್ಕೊಂಡಿರಿ ಇದನ್ನ ಅಂತ ಹೇಳ್ತಾರೆ. ಒಂದ್ ಸ್ವಲ್ಪ ದಿನ ಆಗುತ್ತೆ, ಎಲ್ರನ್ನೂ ಕರೆದ್ಬಿಟ್ಟು, ಮಕ್ಕಳೇ ನೀವು ಇಷ್ಟು ದಿನ ಟೊಮೆಟೊ ಕ್ಯಾರಿ ಮಾಡಿದ್ರಲ್ಲ, ಹೇಗ್ ಅನ್ನಿಸ್ತಾ ಇದೆ ಅಂತ ಕೇಳ್ತಾರೆ. ಒಬ್ಬೊಬ್ರು ಒಂದೊಂದು ಹೇಳಕ್ ಶುರು ಮಾಡ್ತಾರೆ. ನಾನ್ ಇದು ಕೊಳತು ವಾಸನೆ ಬರ್ತಾ ಇದೆ, ನಮ್ಗೆ ಇಟ್ಕೊಳಕ್ ಆಗಲ್ಲ, ನೀವು ಹೇಳಿದೀರಾ ಅಂತ ಇಟ್ಕೊಂಡಿದೀವಿ. ಇನ್ನೊಬ್ರು ಹೇಳ್ತಾರೆ, ನಾನು 11 ಟೊಮೆಟೊ ಇದೆ, ಕ್ಯಾರಿ ಮಾಡಕ್ ಆಗಲ್ಲ, ಎಷ್ಟು ಕಡೆ ಹೋಗಿದ್ ಕಡೆ ಎಲ್ಲ ತಗೊಂಡು ಹೋಗ್ಬೇಕು, ತುಂಬಾ ಭಾರ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಯಾಕೆ ಬೇಕು ಅನ್ಸುತ್ತೆ ಮೇಡಮ್ ನಮ್ಗೆ, ಜೊತೆಲಿ ನಾವು ಈ ಫ್ರೀಯಾಗಿ ಹೋಗ್ಬೋದಲ್ಲ, ಇದನ್ನ ನೀವ್ ಹೇಳಿದೀರಾ ಅಂತ ತಗೊಂಡಿದೀವಿ, ಹೋದ್ ಕಡೆ ಎಲ್ಲ ಒಂದೊಂಥರ ಎಕ್ಸ್ಟ್ರಾ ಬರ್ಡನ್ ಅನ್ನಿಸ್ತಾ ಇದೆ ಇದು ಅಂತ ಹೇಳ್ತಾರೆ. ಹೀಗೆ ಒಬ್ರು ಒಂದೊಂದು ಹೇಳ್ತಾರೆ. ಅವಾಗ ಟೀಚರ್ ಹೇಳ್ಕೊಡ್ತಾರೆ, ಹಾಗೆ ಮಕ್ಕಳೇ, ನಾನು ನಿಮ್ಗೆ ಯಾರನ್ನ ನೋಡೋದ್ ಆಗಲ್ಲ ಅಂದ್ರೆ ಅದೇ ಇದನ್ನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ನೋಡಿ. ಹೀಗೇನೆ ನಾವು ಒಬ್ರನ್ನ ಆಗಲ್ಲ, ಕ್ಷಮೆ ಮಾಡ್ದೇನೆ ಆಗಲ್ಲ, ನಮ್ಗೆ ಅವ್ರು ಇದ್ ಮಾಡಿದ್ರು ಅದ್ ಮಾಡಿದ್ರು ಅಂದ್ರೆ ಮನ್ಸಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಿದ್ರೆ ಎಷ್ಟು ಭಾರ ಆಗುತ್ತೆ ನೋಡಿ. ಅದನ್ನ ಎಷ್ಟ್ ದಿನ ಕ್ಯಾರಿ ಮಾಡ್ತೀವಿ, ನಾವು ಇರೋ ತನಕ ಕ್ಯಾರಿ ಮಾಡ್ತೀವಿ, ಅದ ಎಷ್ಟು ಭಾರ ಆಗುತ್ತೆ, ನಮ್ಮ ಒಳಗಡೆ ಎಷ್ಟು ಕೊಳೆಯುತ್ತೆ, ಅದು ಎಷ್ಟು ವಾಸನೆ ಬರುತ್ತೆ. ಹಾಗೇನೆ ಮಕ್ಕಳೇ, ನೀವು ಎಲ್ರನ್ನೂ ಕ್ಷಮಿಸ್ಬೇಕು, ಫರ್ಗಿವ್ ಮಾಡ್ಬೇಕು, ಸಾರಿ ಕೇಳ್ಬೇಕು. ಎಲ್ಲೇ ಏನೇನಾಗುತ್ತೋ ಸಾರಿ ಕೇಳ್ಬಿಟ್ಟು ಮತ್ತೆ ಮರುಕ್ಷಣ ನೀವು ಅವ್ರ ಜೊತೆ ಒಂದಾಗ್ಬೇಕು, ಆ ಭಾವನೆಗಳನ್ನ ಅಂತ ಹೇಳ್ಕೊಡ್ತಾರೆ. ಇದೊಂದು ಒಳ್ಳೆ ಕಾನ್ಸೆಪ್ಟ್ ಮಕ್ಕಳಿಗೆ ಹೇಳ್ಕೊಡ್ತೀವಿ, ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಬೋದು ಮಾಸ್ಟರ್ಸ್. ಇಷ್ಟನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಓದಿದ ಬುಕ್ಕು ಇದು ಮಾಸ್ಟರ್ಸ್. ಕ್ಷಮೆ, ಒಂದ್ ನಿಮಿಷ, ನಾನು ಕ್ಷಮೆಯ ಜಾಗೃತಿ ಮಿರರ್ ಆಗ್ತಾ ಇದೆ ನಮಗೆ, ಇಲ್ಲ ಕಾಣಿಸ್ತಿದೆ ಮೇಡಮ್, ಕಾಣಿಸ್ತಾ ಇದೆ. ಯಾವುದು ಅಲ್ಲ. ಕ್ಷಮೆಯ ಜಾದು ಅಂತ ಇದೆ. ಇದು ನಾನು ಓದಿದ ಬುಕ್ಕು. 2 ಚಾಪ್ಟರ್ ಓದಿದ್ದೆ, 4 ಚಾಪ್ಟರ್ ಓದಿದೆ. ಅಷ್ಟಕ್ಕೆ ಇಷ್ಟೊಂದು ಜ್ಞಾನ ಇದೆ, ಅಷ್ಟರಲ್ಲಿ ಇಷ್ಟು ಜ್ಞಾನ ಇದೆ. ಬುಕ್ ಫುಲ್ ಓದಿದ್ರೆ ಎಷ್ಟು ಬರುತ್ತೆ ಅಂತ ನನಗೆ ಒಂದು ಆಶ್ಚರ್ಯ ಆಗ್ತಾ ಇದೆ. ಮಾಸ್ಟರ್ಸ್ ನಿಮ್ಗೆ ಏನಾದ್ರು ಆಲ್ರೆಡಿ ಟೈಮ್ ನಾನು ಒಂದ್ 2 ಪಾಯಿಂಟ್ ಹೇಳ್ತೀನಿ ಮೇಡಮ್. ಆಕ್ಚುಲಿ ಪತ್ರಿಜಿ ಅವರು ಅದೊಂದು ದೊಡ್ಡ ಜ್ಞಾನ ನೋಡಿ, ಕ್ಷಮೆ ಅನ್ನೋದು ಇದೆಯಲ್ಲ. ಪತ್ರಿಜಿ ಅವ್ರು ಯಾವತ್ತು ಏನ್ ಮಾಡೋರಂದ್ರೆ, ಮೂಮೆಂಟ್ ಅಲ್ಲಿ ಎಮೋಷನ್ಸ್ ಹೊರಗೆ ಹಾಕೋರು. ಯಾರಾದ್ರೂ ತಪ್ಪು ಮಾಡಿದ್ರೆ ಬೈದ್ ಬಿಡೋರು, ಹೊಡೆದ್ ಬಿಡೋರು. ಆ ಮೂಮೆಂಟ್ ಅಲ್ಲಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಮುತ್ಕೊಡೋರು ಅವ್ರಿಗೆ, ಅಥವಾ ಹೆಗ್ಲ ಮೇಲೆ ಕೈ ಹಾಕೊಂಡು ಮಾತಾಡ್ಸೋರು. ಅಂದ್ರೆ ಅದು ಜ್ಞಾನ.
ಅಂದ್ರೆ ಆ ಮೂಮೆಂಟ್ ಅಲ್ಲಿ ಇತ್ತು ಅಷ್ಟೇ, ಅವ್ರು ಕ್ಯಾರಿ ಮಾಡಲ್ಲ ಅದನ್ನ. ಅಂದ್ರೆ ಅವ್ನು ತಪ್ಪು ಮಾಡಿದಾನೆ, ಸರಿ ಮಾಡ್ಬೇಕು, ಆ ಮೂಮೆಂಟ್ ಅಲ್ಲಿ ಬೈಯೋದು, ಹೇಳೋದು. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲಿ ದೂರ ಇದ್ರು ಕರೆದ್ಬಿಟ್ಟು ಮತ್ತೆ ಮಾತಾಡ್ಸೋದು, ಇದ್ರ ಮೇಲೆ ಕೈ ಹಾಕೊಂಡು ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸೋದು. ಇದು ನೋಡಿ, ಇಲ್ಲಿ ಕ್ಷಮೆ ಇಲ್ಲ, ಇಲ್ಲಿ ಸರಿ ಮಾಡ್ತಿದ್ದೆ. ಗುರು ಏನ್ ಮಾಡ್ತಿದ್ದಾನೆ, ಕ್ಷಮೆ ಆ ಮೂಮೆಂಟ್ ಅಲ್ಲಿ ತಪ್ಪು ಮಾಡಿದಾನೆ, ಸರಿ ಮಾಡ್ಬೇಕು. ನೆಕ್ಸ್ಟ್ ಅದನ್ನ ಕ್ಯಾರಿ ಮಾಡಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು, ಅವನ ಹತ್ರ ಕರ್ಕೋಬೇಕು. ಕ್ಷಮಿಸ್ಬಿಟ್ರು ಅಷ್ಟೇ. ರಾತ್ಗೈತು ಬಾತ್ಗೆ ಏನಾದ್ರು ಸ್ಪತ್ರಿಸ ಯಾವತ್ತು ಅಂದ್ರೆ ಆ ಮೂಮೆಂಟ್ ಅಲ್ಲಿ ಇರ್ಬೇಕಷ್ಟೇ. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅವ್ನು ಏನ್ ಪರ್ಸನ್ ಬಂದ್ರು, ಮೇಡಮ್ ಹೇಳ್ತಿರಲ್ಲ, ಅದು ಖಂಡಿತ. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅವ್ನು ಬಂದ್ರು ಕೂಡ ಆ ಒಂದು ಭಾವನೆ ಇರ್ಲೇಬಾರ್ದು ಅವನ ಮೇಲೆ, ನಮ್ಗೆ ಮರ್ತು ಬಿಡ್ಬೇಕಷ್ಟೇ. ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ನಾವು ಏನಾದ್ರೂ ಈ ಒಂದು ಆ ಕೋಪ ಅಥವಾ ದ್ವೇಷನ ಕ್ಯಾರಿ ಮಾಡಿದ್ರೆ ಅದು ಜನ್ಮ ಜನ್ಮಕ್ಕೂ ಬರುತ್ತೆ, ಅದು ಖಂಡಿತ ಬರುತ್ತೆ. ಅದು ಯಾವತ್ತೂ ಮಾಡಬಾರ್ದು. ಆ ಸೋಲ್ಗೆ ಆ ಪರ್ಟಿಕ್ಯುಲರ್ ಪರ್ಸನ್ ಮೇಲೆ ಇದ್ದೇ ಇರುತ್ತೆ ಅದು. ಅದನ್ನ ನೀವು ಇನ್ನೂ ಅರ್ಥ ಆಗ್ಬೇಕಂದ್ರೆ, ನಾನು ಹೇಳ್ದಲ್ವಾ, ಬಿಯಾನ್ ಬಿಸ್ ಬುಕ್ಸ್ ಓದಿದ್ರೆ ಅದ್ರಲ್ಲಿ ಈ ತರ ಕೇಸಸ್ ಸುಮಾರು ಇದಾವೆ. ತಂದೆ ಏನೋ ಒಂದ್ ಜನ್ಮದಲ್ಲಿ ತಪ್ಪು ಮಾಡಿದ್ನಂತೆ, ತಾಯಿ ಏನೋ ತಪ್ಪು ಮಾಡಿದ್ರು, ಮತ್ತೆ ಬರ್ತಾರೆ ಅವರು, ಮತ್ತೆ ಅವ್ರು ತೊಂದರೆ ಕೊಡ್ತಿರ್ತಾರೆ. ಈ ತರ ಕೇಸಸ್ ಸುಮಾರು ಇರ್ತದೆ. ಹಂಗಾಗಿ ಈ ಕ್ಷಮೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಧ್ಯಾತ್ಮದಲ್ಲಿ. ಅವಾಗಿಂದ ಅವಾಗೆ ಮರ್ತು ಬಿಡ್ಬೇಕು, ಅವಾಗಿಂದ ಅವಾಗೆ ಬಿಟ್ಬಿಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಜನ್ಮಕ್ಕೂ ಬರುತ್ತದು. ನಾವೇನೋ ಸಣ್ಣ ವಿಷಯ ಅನ್ಕೊಂತೀವಿ, ಖಂಡಿತ ಬರುತ್ತೆ ಮಾಸ್ಟರ್ಸ್. ನೋಡಿ, ಇದೆಲ್ಲ ದಯವಿಟ್ಟು ಮಾಡಿ. ಯಾಕಂದ್ರೆ ನಿಮ್ಮ ಉದ್ಧಾರಕ್ಕೋಸ್ಕರನೇ ಇದು. ಈಗೂ ಅಷ್ಟೇನೆ, ಏನಿಲ್ಲ, ನಾನು ಅನ್ನೋದೇ ಇಲ್ಲ, ಅದೇ ದೊಡ್ಡ ಮಾಯೆ. ಅದನ್ನ ಕ್ಯಾರಿ ಮಾಡೋದ್ರಲ್ಲಿ ಏನು ಅರ್ಥನೇ ಇಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೆ ರಾತ್ರಿ 9 ಗಂಟೆಗೆ